ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನೋಡಿ, ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನ ಹಾಗೆ ಗುರುವಿನ ಒಂದು ಬದಲಾವಣೆಯಿಂದ ಯಾವ್ಯಾವ ರಾಶಿಗೆ ಯಾವಾಗ ಯೋಗ, ಯಾವ ರಾಶಿಗೆ ಯಾವ ಶುಭ ಅಶುಭ ಫಲಗಳಾಗ್ತಾ ಇರ್ತವೆ, ಹೇಗೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತದೆ. ಬನ್ನಿ ನೋಡೋಣ. ಕುಂಭರಾಶಿ. ಕುಂಭರಾಶಿ ಅಂತ ಬಂದಾಗ ಕುಂಭರಾಶಿಯಲ್ಲಿ ರಾಹು ರಾಶ್ಯಾಧಿಪತಿ ಶನಿ ಎರಡನೇ ಮನೆಗೆ ಹೋಗಿರ್ತಾರೆ. ಅಂದ್ರೆ ಧನಸ್ಥಾನಕ್ಕೆ ಹೋಗಿರೋದ್ರಿಂದ ಧನದ ಹರಿವು ಏನು ಇರೋದಿಲ್ಲ. ಅಂದ್ರೆ ಧನ ಹಣ ಕಾಸು ಕೆಲಸ ಕಾರ್ಯ ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಆದ್ರೆ ಎರಡನೇ ಅಧಿಪತಿ 6ರಲ್ಲಿ ಅಂತಂದ್ರೆ ಹೊಸ ಕೆಲ್ಸ ಇದ್ರೆ ಕಿರಿಕಿರಿ ಆಗುವಂತದ್ದು, ಕೆಲಸದ ವಿಚಾರದಲ್ಲಿ ಯಾಕಂದ್ರೆ ಗುರುವಿನ ಸಂಚಾರ ಬೇರೆ ಆಗಿರುತ್ತೆ, ಗುರುವಿನ ಬದಲಾವಣೆ. ಕುಂಭರಾಶಿಯವರಿಗೆ ಎರಡನೇ ಮನೆ ಅಧಿಪತಿ ಗುರು, ಧನಸ್ಥಾನಾಧಿಪತಿ ಗುರು ರಾಶಿಯಿಂದ 6ನೇ ಮನೆಗೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕೆಲ್ಸದಲ್ಲಿ ಕಿರಿಕಿರಿ, ಕೆಲ್ಸದವ್ರ ಜೊತೆ ಜಗಳ, ಅಥವಾ ನಿಮ್ಮ ಒಂದು ಸಂಸ್ಥೆ ಇದ್ರೆ ಆ ಸಂಸ್ಥೆಯಲ್ಲಿ ಎಲ್ಲೋ ಲಾಸ್ ನೋಡೋದು, ಅಥವಾ ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ರೆ ನಿಮ್ಮ ಓನರ್ ಕಡೆಯಿಂದ ನಿಮ್ಗೆ ತುಂಬಾ ಅಪಮಾನ ಆಗೋದು, ನಿಮ್ಮ ಜೊತೆ ಕೊಲಿಗ ಕೆಲಸ ಮಾಡ್ತಿದ್ರೆ ಕೊಲಿಗವ್ರ ಜೊತೆ ಕೂಡ ನಿಮ್ಗೆ ಏನೋ ಕಿರಿಕಿರಿ ಆಗೋದು, ಅವರಿಂದ ಏನಾದ್ರೂ ಮಾತಾಗೋದು, ಈ ತರ ಒಂದು ತುಂಬಾ ಕ್ರಿಟಿಕಲ್ ಇದ್ರಲ್ಲಿ ಸಿಕ್ಕಾಕೊಂಡಿರ್ತೀರ ಕುಂಭರಾಶಿಯವರು. ಜೊತೆಗೆ ನೋಡಿ, ಕುಟುಂಬ ಕಲಹ ಅಂತ ಬಂದಾಗ ಕುಟುಂಬದಲ್ಲಿ ಯಾರೋ ಏನೋ ನಿಮಗ್ ಗೊತ್ತಿಲ್ದಿರಾ ಏನಾದ್ರೂ ಬೇರೆ ಹುನ್ನಾರ ನಡೆಸ್ತಾ ಇರ್ತಾರೆ, ಗೊತ್ತಿರಲ್ಲ ನಿಮ್ಗೆ, ಅದನ್ನ ತಿಳ್ಕೊಂಡು ತುಂಬಾ ನೋವು ಪಡೋದು, ಅಥವಾ ನೀವ್ ಅನ್ಕೊಂಡಂಗೆ ನಿಮ್ಗೆ ಸಪೋರ್ಟ್ ಮಾಡ್ದಿರಾ ಇರೋದು. ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಗೊತ್ತಿಲ್ದಿರಾನೆ ಬೇರೆ ಏನಾದ್ರೂ ಕಾರ್ಯಕ್ರಮಗಳು ಮಾಡೋದು, ನೀವು ಕೇಳಿದಾಗ ಹೌದು ಇಲ್ಲ ಅಂತ ಹೇಳ್ತಾ ಅದು ತುಂಬಾ ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಾಗೆ ನೋಡಿ, ಕೆಲಸ ಅಂತ ಬಂದಾಗ ಮಿತ್ರರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಹಾಯ ಆಗತ್ತೆ. ಯಾಕಂದ್ರೆ ನಿಮ್ಗೆ ಮೂರನೇ ಮನೆ ಅಧಿಪತಿ ಕುಜ ನಿಮ್ಗೆ ಎಲ್ಲ ಒಂದ್ ಕಡೆ 10ನೇ ಮನೆಗೆ ಬಂದಿರ್ತಾನೆ. 10ನೇ ಮನೆಯಲ್ಲಿ ಬಂದಾಗ ವೃಶ್ಚಿಕ ರಾಶಿಗೆ ಬಂದಾಗ ಆ ಕೆಲಸದ ವಿಚಾರ ಅಂತ ಬಂದಾಗ ಯಾರಾದ್ರೂ ದೂರದ ಒಂದು ಮಿತ್ರ ವರ್ಗದಿಂದ ನಿಮ್ಗೆ ಕೆಲಸದ ವಿಚಾರದಲ್ಲಿ ನಿಮ್ಗೆ ಸ್ವಲ್ಪ ಪಾಸಿಟಿವ್ ಆಗ್ಬೋದು, ಇಲ್ಲ ಅವರ ಒಂದು ಗೈಡೆನ್ಸ್ ಸಿಕ್ಬೋದು, ಅಥವಾ ಅವರ ಒಂದು ಸಪೋರ್ಟ್ ಇಂದ ನಿಮ್ಗೆ ಯಾವ್ದಾದ್ರು ಹೊಸ ಕೆಲಸ ಸಿಕ್ಬೋದು, ಅಥವಾ ನೀವೇ ಒಂದು ಕೆಲಸಕ್ಕೆ ಜಾಯಿನ್ ಆಗ್ಬೋದು, ನೀವೇ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಅವರ ಫುಲ್ ಸಪೋರ್ಟ್ ನಿಮ್ಗಿರುತ್ತೆ. ಹಾಗಾಗಿ ಯಾರಾದ್ರೂ ಹೊಸ ಪರಿಚಯದ ಸಂಗಮದಲ್ಲಿ ತುಂಬಾ ಚೆನ್ನಾಗಾಗ್ತೀರಿ, ಅಥವಾ ಹೊಸ ಜನ, ಹೊಸ ಪರಿಚಯ, ಹೊಸ ಊರು, ಈ ರೀತಿ ಒಂದು ಪರಿಚಯದಿಂದ ಎಲ್ಲೋ ಒಂದ್ ಕಡೆ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು. ಆದ್ರೆ ಹಣಕಾಸು ತೊಂದರೆ ಇದ್ರೆ ನೋಡಿ, ಶುಕ್ರ ದಿಢೀರು ಏನಾದ್ರೂ ತೆಗೆದುಕೊಳ್ತೀರಿ, ದಿಢೀರಾಗಿ. ಅಂದ್ರೆ ನೀವು ಪ್ಲಾನಿಂಗ್ ಇರೋದಿಲ್ಲ ಕುಂಭರಾಶಿಯವ್ರಿಗೆ, ನೋಡಿದ ತಕ್ಷಣ ತಗೊಂಡ್ಬಿಡ್ತೀರಾ, ಅದಕ್ಕೆ ಹೇಗಾದ್ರೂ ಮಾಡಿ ನೀವು ಹಣ ಹೊಂದಿಸ್ಬಿಡ್ತೀರಾ. ಆ ರೀತಿ ಒಂದು ಕ್ವಾಲಿಟಿ ಕುಂಭರಾಶಿಯವ್ರಿಗೆ ಇರುತ್ತೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಏನಾದ್ರೂ ಒಂದು ಪರ್ಚೇಸ್ ಮಾಡ್ಬೇಕಂದ್ರೆ ತುಂಬಾ ಪ್ಲಾನ್ ಮಾಡ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ತಗೋಬೇಕಾ ಬೇಡ್ವಾ ಅಂತ. ಆದ್ರೆ ಕುಂಭರಾಶಿಯವರು ಪ್ಲಾನಿಂಗ್ ಇಲ್ದಿರಾನೆ, ಯಾಕಂದ್ರೆ ಅವ್ರು ಪ್ಲಾನ್ ಮಾಡಿದ್ರೆ ಏನು ವರ್ಕೌಟ್ ಆಗಲ್ಲ, ಪ್ಲಾನಿಂಗ್ ಇಲ್ದಿರಾನೆ ಏನಾದ್ರೂ ಒಂದು ಬೈ ಮಾಡೋದಾಗಿರ್ಬೋದು, ತಗೊಳೋದಾಗಿರ್ಬೋದು, ಯಾವ್ದಾದ್ರು ಒಂದು ಹೊಸ ವಸ್ತು ನಿಮ್ಮ ಮನೆಗ್ ಬರುತ್ತೆ. ಜೊತೆಗೆ ದಿಢೀರ್ ನಿರ್ಧಾರದಿಂದ ಹಣವನ್ನು ಕೂಡ ಕಳ್ಕೊಳ್ಳುವಂತ ಒಂದು ಸಮಕ್ಷಮ ನಿಮ್ದಾಗಿರುತ್ತೆ. ಯಾಕಂದ್ರೆ ಏನಾದ್ರೂ ಒಂದು ದಿಢೀರ್ ನಿರ್ಧಾರ ತಗೊಳ್ತೀರಾ, ಈ ದಿಢೀರ್ ಯೋಚನೆಯಿಂದ ಏನಕ್ಕಾದ್ರೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಹಣ ಖರ್ಚು ಮಾಡ್ಬಿಡೋದು, ಅದು ಒಳ್ಳೇದಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ರಿಟರ್ನ್ ಕೊಡಕ್ಕೂ ಆಗಲ್ಲ. ಹೀಗೆ ಯಾರನ್ನಾದ್ರೂ ಹಿಂದೆ ಮುಂದೆ ನೋಡಿದ್ರೆ ಯಾರಿಗಾದ್ರೂ ಹಣ ಕೊಟ್ಬಿಡೋದು, ಈ ರೀತಿ ಒಂದು ಬದಲಾವಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಕುಂಭರಾಶಿಯವ್ರಿಗೆ. ಅದನ್ನ ಸ್ವಲ್ಪ ತುಂಬಾ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರು, ಇಲ್ಲ ಅಂದ್ರೆ ಲಾಸ್ ಆಗ್ತೀರಾ ಅಂತ ಹೇಳುತ್ತೆ. ಹಣದ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಲಾಸ್ ಹೋಗ್ಬಿಡ್ತೀರಾ. ಹಾಗಾಗಿ ತುಂಬಾ ಯೋಚನೆ ಮಾಡಿ ಏನಾದ್ರೂ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಅತಿ ಹೆಚ್ಚು ಯೋಚನೆ ಮಾಡಿ ಅಂತ ಹೇಳ್ಬೋದು. ನೋಡಿ, 9ರಲ್ಲಿ ಸೂರ್ಯ, 9 ಮತ್ತೆ 10 ಕುಜ ಮತ್ತೆ ಬುಧ ಒಟ್ಟಿಗೆ ಒಂದೇ ಮನೆಯಲ್ಲಿ ನಿಮ್ಗೆ 10ನೇ ಮನೆಯಲ್ಲಿ ಇರೋದ್ರಿಂದ 9ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಗೆ ನಿಮ್ಮ ಮನೆಯಲ್ಲಿ ಹಿರಿಯರ ಆಸ್ತಿ ನಿಮ್ ಕೈ ಸೇರ್ಬೋದು. ಹಿರಿಯರ ಒಂದು ಆಸ್ತಿ ಆಗಿರ್ಬೋದು, ಅಥವಾ ಅವರ ಒಂದು ಧನ ರೂಪದಲ್ಲಾಗಿರ್ಬೋದು, ಅಥವಾ ಏನಾದ್ರೂ ಒಂದು ಸಣ್ಣ ಒಂದು ಕಾಣಿಕೆಯ ರೂಪದಲ್ಲಿ ಅದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳುತ್ತೆ. ಆದ್ರೆ ಹಿರಿಯರ ದೇಹಾಲಸ್ಯ ಹೆಚ್ಚುತ್ತಾ ಹೋಗುತ್ತೆ. ತುಂಬಾ ನೀವು ಬೇಕಾಗಿರೋರ್ನ ಒಂದು ಕಳ್ಕೊಂಡು ನಿಮ್ಮ ಒಂದು ನೋವು, ಅತಿ ದುಃಖವನ್ನ ಯಾರಿಗೂ ಹೇಳ್ಕೊಳಕ್ ಆಗ್ದಿರೋ ದುಃಖವನ್ನ ಕೂಡ ಅನುಭವಿಸುವಂತ ಒಂದು ತಿಂಗಳು ಅಕ್ಟೋಬರ್ ತಿಂಗಳಾಗಿರುತ್ತೆ. ಅದ್ರಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಜೊತೆಗೆ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ. ಯಾಕಂದ್ರೆ ಮಕ್ಕಳ ಅನಾರೋಗ್ಯಕ್ಕೆ ಖರ್ಚು ಮಾಡ್ಬೇಕಾಗುತ್ತೆ, ಅಥವಾ ಮಕ್ಳು ಯಾರಾದ್ರೂ ಟ್ರಿಪ್ ಹೋಗ್ತೀನಿ ಅಂದ್ರೆ ಮಕ್ಳಿಗೋಸ್ಕರ ಖರ್ಚು ಮಾಡ್ಬೇಕಾಗುತ್ತೆ. ಹೀಗೆ ಇಲ್ಲ ಅಂದ್ರೆ ಮಕ್ಕಳನ್ನ ಸ್ವಲ್ಪ ದೂರ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಕುಂಭರಾಶಿಯವರಿಗೆ ನಡೆಯುತ್ತೆ. ಜೊತೆಗೆ ಕುಂಭರಾಶಿಯವರು ನೋಡಿ, 5ನೇ ಮನೆ ಗುರು, 5ನೇ ಮನೆಯ ಬುಧ ನಿಮ್ಗೆ
10ನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕೆಲ್ಸ ಅಂತ ಬಂದಾಗ ಕೆಲ್ಸದ ವಿಚಾರದಲ್ಲಿ ತುಂಬಾ ಹಾನೆಸ್ಟ್ ಆಗಿರ್ತೀರ. ಕೆಲ್ಸ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿಮ್ಮ ಕೆಲ್ಸದಲ್ಲಿ ಕೂಡ ಎಡುತ್ತೀರಾ ಅಂತ ಹೇಳುತ್ತೆ. ಯಾಕಂದ್ರೆ ಯಾವ್ದೋ ಒಂದು ವಿಷಯದಲ್ಲಿ ನಿಮ್ಮ ಕೆಲ್ಸದಲ್ಲಿ ಮೋಸ ಹೋಗುವಂತ ಒಂದು ಚಾನ್ಸಸ್ ಆಗ್ತಾ ಇರುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಶುಭ ಕಾರ್ಯ ಕೂಡ ನಡೆಯುವಂತ ಒಂದು ಚಾನ್ಸ್ ಇರುತ್ತೆ. ಶುಭ ಕಾರ್ಯವನ್ನ ಕೂಡ ನಡೆಸ್ತೀರಾ ನಿಮ್ಮ ಮನೆಯಲ್ಲಿ. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಶುಭ ಕಾರ್ಯಕ್ಕಾಗಿ ಅತಿಯಾಗಿ ಖರ್ಚು ಮಾಡುವಂತ ಒಂದು ಸಂದರ್ಭ ಕೂಡ ಕುಂಭರಾಶಿಯವ್ರಿಗಾಗಿರುತ್ತೆ. ಶುಭ ಕಾರ್ಯ ಮಾಡೋದಲ್ಲ, ಮತ್ತೆ ಎಲ್ಲಾನ ಹೋಗಿ ದೇವರ ಒಂದು ದರ್ಶನ ಮಾಡುವಂತ ಯೋಗ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಇರುತ್ತೆ. ಹಾಗಾಗಿ ಯಾವ್ದಾದ್ರು ಒಳ್ಳೆ ಟೆಂಪಲ್ ದರ್ಶನ ಮಾಡಿ, ಮತ್ತೆ ನಿಮ್ಮ ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಟೆಂಪಲ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಒಂದು ರಾಶಿ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಹೆಂಗು ದರ್ಶನ ಮಾಡೋ ಒಂದು ಯೋಗ ಇರುತ್ತೆ. ಅದರಲ್ಲಿ ರಾಹುವಿನ ಒಂದು ದರ್ಶನವನ್ನ ಮಾಡಿ, ರಾಶಿಗೆ ರಾಹು ಬಂದಿರೋದ್ರಿಂದ ರಾಹುವಿನ ಒಂದು ದರ್ಶನ ಮಾಡಿ, ಜೊತೆಗೆ ನೀವು ಗುರುವಿನ ಒಂದು ದರ್ಶನ ಕೂಡ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 2ನೇ ಮನೆ ಗುರು ನಿಮ್ಗೆ 6ನೇ ಮನೆಗೆ ಹೋಗಿರೋದ್ರಿಂದ ಗುರುವಿನ ಅನುಗ್ರಹ ಕೂಡ ನಿಮ್ಗೆ ಬೇಕಾಗುತ್ತೆ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಶನಿಯ ಒಂದು ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ ಈ ಸಾಕಷ್ಟು ನೀವು ಅತಿ ಹೆಚ್ಚು ನೀವು ಶನಿಯ ಒಂದು ಸ್ಟೋನ್ ಆಗಿರ್ಬೋದು, ಶನಿಯ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ತಾ ಬಂದ್ರೆ ನಿಮ್ಗೆ ಈ ಒಂದು ತಿಂಗಳಲ್ಲಿ ನೋಡಿ, ಇವಾಗಿಂದಾನೇ ನೀವು ಸ್ಟಾರ್ಟ್ ಮಾಡಿ ಶನಿಯ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋದು. ಈ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ನೀವು ಈ ಪ್ರಾಬ್ಲಮ್ ನ ನೋಡ್ತೀರಾ, ಆ ಪ್ರಾಬ್ಲಮ್ ಇಂದ ಇವಾಗೇ ನಿಮ್ಗೆ ಅದು ರೆಮಿಡಿ. ಆ ಪ್ರಾಬ್ಲಮ್ ಇಂದ ಎಲ್ಲೋ ಸ್ವಲ್ಪ ನೀವು ಒಂದ್ 50% ಅಥವಾ ಒಂದ್ 25% ಹೊರಗಡೆ ಬರ್ತೀರಾ. ಸಣ್ಣದಾಗೋದು ದೊಡ್ಡದಾಗೋದು ಸಣ್ಣ ರೂಪದಲ್ಲಿ ನೀವು ಅದನ್ನ ನೋಡ್ತಾ ಹೋಗ್ತೀರಾ. ಹಾಗಾಗಿ ಕುಂಭರಾಶಿಯವರು ಅತಿ ಹೆಚ್ಚು ಶನಿಯನ್ನ ಆರಾಧಿಸಿ, ಶನಿಯ ಒಂದು ಬ್ರೇಸ್ಲೆಟ್ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಧನ್ಯವಾದ ವೀಕ್ಷಕರೇ.